ಶೂರಮ್ಮ ದೇವಿಯ ಅತ್ಯಂತ ಶ್ರೇಷ್ಠವಾದಂಥ ಭಕ್ತಿಗೆ ಶಿವನು ಪ್ರಸನ್ನನಾಗಿ ಆ ಯಮ್ಮ ಮಾಡಿದ ತಪಸ್ಸಿನ ಸಂಕಲ್ಪದ ವಿಷಯವನ್ನು ಕೇಳಿದಾಗ ಆ ಅಮ್ಮ ಹೇಳಿದ್ಲಂತ, ಹೇ ಪರಮಾತ್ಮನೇ, ವಿಶ್ವಾಂಭರನೇ, ಈ ಪ್ರಪಂಚದಲ್ಲಿ ಬಂಜೆಯಾಗಿ ಬದುಕಿದ್ದು ಬಹಳ ನನ್ನ ಮನಸ್ಸಿಗೆ ನೋವನ್ನುಂಟು ಮಾಡಿದೆ. ಸಮಾಜದಲ್ಲಿರತಕ್ಕಂಥ ಹೆಂಗಳಿರೆಲ್ಲ ನನಗೆ ದಿನೇ ದಿನೇ ಚುಚ್ಚು ಮಾತುಗಳನ್ನಾಡಿ ನಾನು ಆತ್ಮಹತ್ಯೆನ ಮಾಡ್ಕೋಬೇಕಂತ ನಿರ್ಧಾರ ಮಾಡಿದ್ದೆ. ಕೊನೆಗೆ ದುಡಿಮೆಗೆ ಏನಾದರೂ ಫಲಪ್ರಾಪ್ತಿ ಆಗುತ್ತೆ ಅಂತಕ್ಕಂಥ ಸಲಹೆಯನ್ನು ಕೇಳಿ ನಿಮ್ಮ ತಪಸ್ಸನ್ನು ಮಾಡಿದ್ದೇನೆ. ನನಗೆ ಒಳ್ಳೆಯ ಪುತ್ರನನ್ನು ಕೊಟ್ಟು ನನ್ನ ಬಂಜಿತನ ದೂರ ಮಾಡಬೇಕು ಸ್ವಾಮಿ ಅಂತ ಶಿವನನ್ನು ಕೇಳ್ಕೊಂಡ್ಲಂತೆ. ಶಿವನು ನಸುನಕ್ಕು, ಅಮ್ಮ, ನಿನ್ನ ಗರ್ಭದಲ್ಲಿ ಅಂತಿಂಥ ಸಾಮಾನ್ಯ ಪುರುಷ ಹುಟ್ಟಲ್ಲ, ಜಗತ್ತಿಗೆ ಅಮರವಾಗಿರತಕ್ಕಂಥ ಕೀರ್ತಿ, ಸೂರ್ಯ ಚಂದ್ರ ನೆಲಗಂಗೆ ಹರಿಯುವ ತನಕ ಈ ಭುವಿಯನ್ನು ಬೆಳಗುವಂಥ ಸತ್ಪುತ್ರ ಜನಿಸುತ್ತಾನೆ. ಆ ವೀರಭದ್ರನೇ ವೀರದೇವನಾಗಿ ನಿನ್ನ ಸಂಭೂತನಾಗಿ ಈ ಭೂಲೋಕದೊಳಗಿರತಕ್ಕಂಥ ಮಹಾನ್ ರಾಕ್ಷಸರಾದಂಥ ಕೋಣಾಸುರ, ಮುಂಡಾಸುರ, ಖಿಲ್ಲಾಸೂರ, ಶಿಖಾಸೂರ, ಮನುಕುಲ ಕೋಟಿಗೆಲ್ಲ ಉಪಟಳ ಮಾಡುವಂಥ, ಚಿತ್ರಹಿಂಸೆ ಕೊಡತಕ್ಕಂಥ, ಅಧರ್ಮದಲ್ಲಿ ನಡೀತಕ್ಕಂಥ ಮಹಾಪಾಪಿಗಳನ್ನು ಸಂಹಾರ ಮಾಡುವುದರಗೋಸ್ಕರವಾಗಿ ನಿನಗೆ ಒಳ್ಳೆಯ ಆಶೀರ್ವಾದ ಮಾಡುತ್ತೀನಿ ಅಂಥೇಳಿ ಭಗವಾನ ಶಿವಶಂಕರನು ಅವರಿಗೆ 3 ಕಣ್ಣದವ ಅಂತ ಹೇಳ್ತದೆ ರೀ ಪುರಾಣದಾಗ, ತ್ರಿನೇತ್ರಧಾರಿ ಅಂತ. ಉರಿನೇತ್ರದೊಳಗಿಂದ ಒಂದು ಹನಿ ನೀರನ್ನು ಹೊರಗಡೆ ಬರುತ್ತಾ ಇದೆ. ಉಗ್ರದ ನೇತ್ರಧಾರಿಯನ್ನು ಶಿವನು ತನ್ನ ಕರಸ್ಥಲಕ್ಕೆ ತಗೊಂಡು ಶೂರಮ್ಮ ದೇವಿಯ ಪವಿತ್ರವಾದಂಥ ಕರಸ್ಥಲಕ್ಕೆ ಅದನ್ನು ಆಶೀರ್ವಾದ ಮಾಡುತ್ತಾನೆ. ಅಮ್ಮ, ಈ ಹಣೆಗಣ್ಣಿನ ನೀರನ್ನು ನೀನು ಗ್ರಹಿಸಿದ್ದೇ ಆದರೆ ನಿನಗೆ ಗರ್ಭ ನಿಲ್ಲುತ್ತೆ. ಆ ಬಳಿಕ ಅವತಾರಿಕ ಪುರುಷನ ಜನ್ಮ ಆಗ್ತಾ ಇದೆ. ಉರಿಗಣ್ಣ, ಕಿರಿಜಡಿ, ಹೊನ್ನ ಹೊಂಕಳ, ಹಾಲ ಹವಳದ ತುಟಿ, ಅಂಗೈಯಂಗಾಲಗಳಲ್ಲಿ ಪದ್ಮ, ಬಂಗಾರದ ಜಡೆಗಳುಳತಕ್ಕಂಥ ಮಹಾಪುರುಷನ ಜನ್ಮ ಆಗ್ತದೆ ಅಂಥೇಳಿ ಶಿವನು ಸೂರಮ್ಮ ದೇವಿಗೆ ವರಪ್ರಸಾದವನ್ನಾಗಲಿ ಹೇಳಿನಿಲ್ಲ ನಿಮ್ಗೆ. ನಾದವಂಶ, ಬಿಂದು ವಂಶ ಅನುಗ್ರಹಿಸಿದಾಗ ಶಿವ ಕೊಟ್ಟ ವರಪ್ರಸಾದವನ್ನು ತಾಯಿ ಸೂರಮ್ಮ ದೇವಿ ತನ್ನ ಅರಮನೆಗೆ ಬಂದು ಪತಿಪಾದ ಪೂಜೆಯೊಂದಿಗೆ ಸ್ನಾನಾದಿ ಕ್ರಿಯೆಗಳನ್ನು ಮುಗಿಸಿಕೊಂಡು ಆ ವರಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಆ ಯಮ್ಮನಿಗೆ ಸೂಸಲು ನಿಲ್ತಾ ಇದೆ. ಸೂಸಲು ಅಂದ್ರೆ ಗೊತ್ತಾಗ್ತದಿಲ್ಲ? ಗೊತ್ತಾಗ್ತದ್ರೆ? ಇಲ್ಲ, ಬಹಳ ಕಡಿಮೆ ಈ ಶಬ್ದಗಳು ಬಳಸಲ್ಲ. ಸೂಸಲು ಅಂದ್ರೆ ನಿಮ್ಮ ಭಾಷೆದಾಗ ಗರ್ಭ ಅಂತ ಕರಿತೀರಿ. ಬೇಡ ಗ್ರಾಮೀಣದೊಳಗೆ ಅಯ್ಯ ಆಕೆಗೆ ನಿತ್ತದಂತೀರಿ ನೋಡ್ರಿ ನೀವು, ಅಂತೀರಿಲ್ಲ ಹಿಂಗೆ. ಹಾಂ, ಆ ಎಮ್ಮಗೆ ಗರ್ಭ ನಿಂತಿತ್ತು, ಸುಶಲ ನಿಂತಿತ್ತು. ಬಸವಣ್ಣನವರ ಸಹೋದರಿ ಅಕ್ಕ ನಾಗಮ್ಮನ ಗರ್ಭದ ವರ್ಣನ ಮಾಡ್ಯಾರ್ರಿ ಅವರು.
ಭಾಳ ಜೋಗುಳ ಪದೊಳಗೆ ಚೆನ್ನಾಗಿ ಹಾಡ್ಕೊಂಡು ಬಂದಾರ್ರಿ. ಹೆಣ್ಮಕ್ಕಳಿಗೆ ಗರ್ಭ ನಿಂತು ಅಂತಂದರೆ ಆಕೆನ ದೇಹದೊಳಗೆ ಇರತಕ್ಕಂಥ ಲಕ್ಷಣಗಳೆಲ್ಲ ಬೇರೆ ಬೇರೆ ಆಗ್ತಾವಂತ. ಕಣ್ಣು ಒಳ ಸೇರ್ತವಂತ, ಕುಶ ಕಪ್ಪಾಗುತ್ತದಂತ, ತೊಡೆ ತೋಳುಗಳೆಲ್ಲ ತುಂಬಿ ಬರುತ್ತವಂತ, ನಡುಮಂದವಾಗುತ್ತದಂತ. ನಾನು ವೈಯಕ್ತಿಕ ಹೇಳಕತ್ತಿಲ್ಲ, ಅವರು ಮಾಡಿದಂಥ ವರ್ಣನೆ ತಾಯಿ ತಂದಿಗಳೇ. ಮುಖವೆಲ್ಲ ಬಿಳಿಪೇ ಇರ್ತದಂತ. ಅಂಥ ಲಕ್ಷಣಗಳನ್ನು ಶೂರಮ್ಮ ದೇವಿಯಲ್ಲಿ ಕಂಡು ಬರ್ತಾ ಇದ್ದಾವೆ. ಆ ಬಳಿಕ ಇನ್ನೊಂದು ಗರ್ಭ ನಿಂತ ಬಳಿಕ ಬಂಕಿ ಅಂತ ಅಂತೀರಿ ನಿಮ್ಮ ಭಾಷೆದಾಗ, ಶುದ್ಧ ಕನ್ನಡದಲ್ಲಿ ಅದಕ್ಕೆ ಬಯಕೆ ಅಂತ ಕರೀತಾರೆ. ಇಚ್ಛಾ, ನಿಮಗೆ ಅಂಥ ಇಚ್ಛಾ ಆಗುತ್ತವ, ನಿಮಗೆ ಯಾವ ರೀತಿ ಬೆಂಕಿ ಕಾಡ್ತವ, ಅದರ ಮ್ಯಾಗಿಂದ ನಿಮ್ಮ ಹೊಟ್ಟೆಯಾಗ ಹುಟ್ಟು ಮಗ ಹಿಂಗೆ ಹುಡ್ತಾನ ಅಂತ ಹೇಳಕ್ಕೆ ಬರ್ತೈತಿ. ಸಿದ್ಧಾಂತ ಹೇಳ್ತದ. ಒಬ್ಬರಿಗೆ ಪುರಾಣ ಪುಣ್ಯಕಥೆಗಳನ್ನು ಕೇಳಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು, ವೇದಾಂತ ಶಬ್ದಗಳನ್ನು ಅವಲೋಕನ ಮಾಡ್ಕೋಬೇಕು, ಸದಾ ಸತ್ಪುರುಷರ ದರ್ಶನ ಮಾಡ್ಕೋಬೇಕು, ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಸ್ವೀಕರಿಸಬೇಕು, ದಾನ ಧರ್ಮಾದಿಗಳು ಮಾಡಬೇಕು, ಜಪ ತಪಾದಿಗಳು ಮಾಡಬೇಕು ಅಂತಕ್ಕಂಥ ಇಚ್ಛಾ ಆಯಿತು ಅಂದ್ರೆ ಅವ್ರ ಹೊಟ್ಟೆಲಿ ಸಾಕ್ಷಾತ್ ಈಗೇನು ಕೂತಾರಲಿ ಇಂಥವ್ರೆ ಹುಡ್ತಾರಂತ ಸಾಕ್ಷಿ ಹೇಳ್ತಾರೆ ಅವರು. ಅದನ್ನು ಬಿಟ್ಟು ಒಲೆಯಾಗಿನ ಬೂದಿ ಕರಿ ಮಣ್ಣ ಮ್ಯಾಳಿ ಮೇಲೆ ಕೂತ್ಕೊಂಡು ಹಾಳ ಮಣ್ಣ ನೆಕ್ಕಲು ಕತ್ರಿ ಅಂದ್ರೆ ಇಲ್ಲಿ ಓಡಾಡ್ತಾವಲ್ಲ, ಇಂಥವೇ ಹುಡ್ತಾವೆ. ಅದರಾಗಿ ಇವತ್ತಿತ್ತರತ್ರಿ ಒಬ್ಬೊಬ್ಬರು ಭಾಳ ನಾ ಕೇಳಿದ್ದೇನೆ ಅದನ್ನು. ಅದೇನೋ ಚಲೋ ಇದ್ಲಿ ತಿತ್ತವಂತ್ರಿ, ಜಾಲಿ ಕಟ್ಟಿಗಿದ್ದು ಇದ್ಲಿ ಮುತ್ಯ ಅಧ್ಯಕ್ಷ ನಗತಾನ ಮಗ ನೋಡು. ಚಲೋ ಬಯಕೆ ಬೇಕ್ರಿ. ಸೂರಮ್ಮ ದೇವಿ ಸಂಧ್ಯಾವಂದನ ಜಂಗಮಾದಿಗಳ ಅತಿಥಿ ಅಭ್ಯಂಗತರನ್ನು ಬರಮಾಡಿಕೊಳ್ಳೋದು, ದಾನ ಧರ್ಮಾದಿಗಳನ್ನು ಮಾಡೋದು, ಸದಾ ಪತಿಪಾದ ಪೂಜೆ, ಪತಿ ಧ್ಯಾನ, ಪತಿಸ್ಮರಣೆಯಲ್ಲಿ ಕಾಲ ಕಳೀತಾ ಇದ್ಲಂತೆ. ಗರ್ಭ ನಿಂತ್ಕೊಂಡು 7 ತಿಂಗಳ ಬಸರು ಬೆಳೀತಾ ಇತ್ತು. ತವರಿನ ಬಳಗಾರನೊಬ್ಬ ಕಾಳಣ್ಣ ಅಂಥೇಳಿ ಬೆಳೆ ವ್ಯಾಪಾರ ಮಾಡಕ್ಕಂತ ಚಂದನಗಿರಿಗೆ ಬಂದಿದ್ದಂತ್ರಿ. ನಗರಿ ಪಟ್ಟಣದಿಂದ ಚಂದನಗಿರಿಗೆ ಬಂದಿದ್ದ. ಎಮ್ಮ ಅರಮನೆ ಕೂತ್ಕೊತಿದ್ಲು. ಬಳಗಾರ ತನ್ನ ಹಗಲಿಗೆ ಬೆಳೆಶೀಲ ಹಾಕ್ಕೊಂಡು ರಾಜಬೀದಿಯಲ್ಲಿ ಹೋಗ್ತಾ ಇದ್ದ. ಅವನು ನೋಡಿದ ಕ್ಷಣ ಸೂರಮ್ಮ ದೇವಿಗೆ ಬಹಳ ಸಂತೋಷ ಆಯಿತು. ದಾಸಿನ ಕರೆದ್ಲು, ಅಲೇ ದಾಸಿ ಬಾಯಿಲಿ ನನ್ನ ತವರೂರಿನ ಬಳಗಾರ ಬಂದಿದ್ದಾನೆ, ಅವನನ್ನು ಬರ ಹೇಳು, ಮನೆಗೆ ಅರಮನೆ ಕರ್ಕೊಂಡು ಬಾ ಅಂತ ಹೇಳಿದಾಗ ದಾಸಿ ಓಡಿ ಹೋಗಿ ಬಳಗಾರನ ಕರ್ಕೊಂಡು ಮನೆಗೆ ಬಂದ್ಲು. ಅವಾಗಾಕಿ ಇಷ್ಟು ಸಂತೋಷ ಆಗ್ತದ್ರಿ. ನಿಮಗೆಲ್ಲಾದ್ರ ಅನುಭವದೇವು. ನಮ್ಮ ತವರೂರಿನವರು ಯಾರ್ಯಾಕೆ ಬರೋವಲ್ಲ, ಮಾಯಿಗೆ ಶಾಲು ಇಟ್ರೇನಪ್ಪ ನಿಮ್ಮದು ಯಾರ್ದು? ಬಂದ್ ಮಾಡೋದು ಭಾಳ ಸಂತೋಷ ಆಗ್ತದಂತ, ಭಾಳ ಅಪರೂಪ ಆಗ್ತದಂತ. ನಮ್ಮ ಮನೆಯವರೇ ಬಂದಾರಂತ ತಾಯಿಯಂದ್ರೆ ಹಂಬಲಿಸಿ ಅವನು ಕರೆದು ಆತಿಥ್ಯ ಮಾಡಿಕೊಂಡು ಕೂಡಿಸಿ ಕೈಕಾಲು ಮುಖ ತೊಳಲಿಕ್ಕೆ ಹಚ್ಚಿ ಹಣೆಗೆ ಭಸ್ಮ ಕೊಟ್ಟು, ಯಪ್ಪ ನಿನ್ನ ಮುಖ ನೋಡಿದ್ದ ಎಷ್ಟು ದಿನಗಳಾತಲ್ಲ, ಬಂಗಾರ ನೋಡ್ದಂಗೆ ಆತಪ್ಪ. ಕಾಳಣ್ಣ ಆರಾಮಿದೀಯ? ಪರಿವಾರ ಎಲ್ಲ ಆರಾಮಿದೀಯ? ನನ್ನ ಅಣ್ಣ ಆರಾಮದನ? ನನ್ನ ಅಣ್ಣನೇ ಹೆಂಡತಿ ನಮ್ಮ ತಾಯಿ ಸ್ವರೂಪಳಾಗಿರತಕ್ಕಂಥ ಅತ್ತಿಗೆ ಲಕ್ಷ್ಮೀ ದೇವಿಯು ಚೆನ್ನಾಗಿದ್ದಾಳ ಅಂಥೇಳಿ ಎಲ್ಲ ಯೋಗಕ್ಷೇಮ ವಿಚಾರಿಸಿ ಅವನಿಗೆ ಮೃಷ್ಟಾನ್ ಭೋಜನ ಕೊಟ್ಟು, ಆ ಬಳಿಕ ಪ್ರಸಾದ ಮುಗಿದ ಕೂಡಲೇ ತಾಯಿ ಸೂರಮ್ಮ ಅರಮನೆಯೊಳಗಿರತಕ್ಕಂಥ ಮುತ್ತು ರತ್ನಾದಿಗಳ ಮೊರವೇ ತೆಗೆದುಕೊಂಡು ಬಂದು ಅವನು ಜುಳಿಗೆಗ ದಬ 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 ಸುರಿತಾಳ್ರಿ. ಬಳಗಾರ ಧನ್ಯ ಧನ್ಯ ಅಂದ. 20 ವರ್ಷಗಳ ಪರ್ಯಂತ ನಾ ಬಳಿ ವ್ಯಾಪಾರ ಮಾಡಿದರೂ ಕೂಡ ಇಷ್ಟೊಂದು ನನಗೇನೂ ಸಿಕ್ಕಿತ್ತಿಲ್ಲ. ನೋಡ್ರಿ ಮೈಕ್ ನೋಡ್ರಿ ಸ್ವಲ್ಪ. ಆದರೆ ಎಂಥ ಉಪಕಾರ ತಾಯಿ, ಎಷ್ಟು ನನಗೆ ಈ ಸಂಪತ್ತವನ್ನು ಕೊಟ್ಟಿ ಅಂಥೇಳಿ ಸಂತೋಷ ಪಡ್ತಾ ಇದ್ದಾನೆ. ಆದರೆ
ಹೋಗಾಗ ಸೂರಮ್ಮ ದೇವಿ ಬಳಗಾರ ಗಂದ್ಲಂತೆಪ್ಪ, ನೀ ಊರಿಗೆ ಹೋಗ್ತೀಯಾ ಮತ್ತು ಬೇರೆ ಕಡೆ ಹೋಗ್ತೀಯಾ? ಇಲ್ಲಮ್ಮ, ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ನಂತೆ. ಆವಾಗ ಆಕೆ ಹೇಳಿದ್ದಂತೆಪ್ಪ, ನೀ ಊರಿಗೆ ಹೋದ್ರೆ ಬಹಳ ಒಳ್ಳೆಯದಾಯ್ತು, ನನಗೂ ಸಂತೋಷ ಆಯ್ತು. ನಮ್ಮ ಅಣ್ಣನ ಮುಖ ಎಷ್ಟು ದಿನಗಳಾಯ್ತು ಗೊತ್ತಾ? 12 ವರ್ಷ ಆಯ್ತು ನೋಡಿಲ್ಲಪ್ಪ. ನಾವು ಒಂದೇ ತಾಯಿ ಎದೆ ಹಾಲನ್ನು ಉಂಡು ಬೆಳೆದವರು. ನಾನು ನಮ್ಮ ಅಣ್ಣನಿಗೆ ವಾತ್ಸಲ್ಯದ ತಂಗಿ. ಅವನಗಲಿ ಭಾಳ ದಿವಸಗಳಾಯ್ತು. ಅದಕ್ಕೆ ಹೋಗಿ ಒಂದು ಸಂತೋಷದ ಸುದ್ದಿ ನಮ್ಮ ಅಣ್ಣನಿಗೆ ಹೇಳಪ್ಪ. ನಿಮ್ಮ ತಂಗಿ ಸೂರಮ್ಮ ದೇವಿ ಚಂದನಗಿರಿ ಪಟ್ಟಣದಲ್ಲಿ ಅರಸ ಭರಮಭೂಪಾಲನ ಧರ್ಮಪತ್ನಿಯಾಗಿ 7 ತಿಂಗಳ ಬಸ್ರಿ ಅದಾಳ. ಅದಕ್ಕೆ ತವರಿನ ಬುತ್ತಿ ಮೇಲೆ ಬಹಳ ಮನಸ್ಸು ಮಾಡಿದ್ದಾಳೆ, ಇಚ್ಛಾ ಮಾಡಿದ್ದಾಳೆ, ಪ್ರೀತಿ ಮಾಡಿದ್ದಾಳೆ. ನಮ್ಮ ಅಣ್ಣ ಅತ್ತಿಗೆನ ಬಂದು ನನಗೊಂದಿಷ್ಟು ಉಪ್ಪಖಾರ ಹಚ್ಚಿದ ರೊಟ್ಟಿನೇ ಯಾಕೆ ಕೊಟ್ಟು ಹೋಗಲ್ಲ, ಅದೆಷ್ಟು ದಯಮಾಡಿ ಹೇಳ್ತೀಯ ಅಯ್ಯಪ್ಪ ಅಂತ ಕೇಳಿದ್ಲಂತ. ಭಯಕ್ಕೆ ಹತ್ತಿ ಬಾಯಿಲೆ ವಾಂತಿ ಶುರುವಾಯ್ತೋ ಆಗ, ತವರಿನ ಬುತ್ತಿ ಯಾವಾಗ ತಿಂದೆ ನಂತಳ ಮನದಾಗ. ಭಯಕ್ಕೆ ಹತ್ತಿ ಬಾಯಿಲೆ ವಾಂತಿ ಶುರುವಾಯ್ತೋ ಆಗ, ತವರಿನ ಬುತ್ತಿ ಯಾವಾಗ ತಿಂದೆ ನಂತಳ ಮನದಾಗ. ಹಂಬಲ ತವರಿನ ಮ್ಯಾಗ ಹೇಳಿ ಕಳ್ವೆಳ ಬಾಬಣಗ, ಹಂಬಲ ತವರಿನ ಮ್ಯಾಗ ಹೇಳಿ ಕಳ್ವೆಳ ಬಾಬಣಗ. ತಪ್ಪದೆ ಹೇಳೋ ಅಣ್ಣಗ ಕಳವಿ ನಾರಣಗೌಡಗ. 5 ತಿಂಗಳ ತುಂಬ್ಯಾವೋ ನನಗ ಬಳಿ ಇಲ್ಲ ಕೈಯಾಗ. 5 ತಿಂಗಳ ತುಂಬ್ಯಾವೋ ನನಗ ಬಳಿ ಇಲ್ಲ ಕೈಯಾಗ. ಬೈಕಿ ಹತ್ತಿ ಬಾಯಿಲೆ ವಾಂತಿ ಶುರುವಾಯ್ತು ಆವಾಗ. ಸುದ್ದಿ ತಿಳಿಸನ ನಗರಿ ಪಟ್ಟಣ ನಾರಣಗೌಡಗ. ಗಾಬರಾಗಿ ನಾರಣಗೌಡ ಅಂತನ ಮನದಾಗ. ಸುದ್ದಿ ತಿಳಿಸಳ ನಗರಿ ಪಟ್ಟಣ ನಾರಣಗೌಡಗ. ಗಾಬರಾಗಿ ನಾರಣಗೌಡ ಅಂತನ ಮನದಾಗ. ಗಂಡ ಹುಟ್ಟಿದ್ರ ತಂಗೀಗ ಮೂಲ ನನ್ನ ಮಗಳೀಗ. ಹೋಗಿ ಹೇಳ್ತೀನಿ ಮಡದೀಗ ಬುತ್ತಿ ಮಾಡಂದನ ಬೇಗ. ವಿಷ ಬೆರಸನ ಬುತ್ತಿಯ ಒಳಗ ಕರುಣಿಲ್ಲೋ ಅವಾಗ. ವಿಷ ಬೆರಸನ ಬುತ್ತಿಯ ಒಳಗ ಕರುಣಿಲ್ಲೋ ಅವಾಗ. ಬಯಕಿ ಹತ್ತಿ ಬಾಯಿಲೆ ವಾಂತಿ ಶುರುವಾಯ್ತು ಆಗ. ಬುತ್ತಿ ಬಾನ ಹೇರನ ಕಂಟಲೆತ್ತಿನ ಮ್ಯಾಗ. ತಂಗಿ ಮನೆಗೆ ಹೊಂಟನ ಅಣ್ಣ ಚಂದನಗಿರಿಗ. ಬುತ್ತಿ ಬಾನ ಹೇರನ ಕಂಟಲೆತ್ತಿನ ಮ್ಯಾಗ. ತಂಗಿ ಮನೆಗೆ ಹೊಂಟನು ಅಣ್ಣ ಚಂದನಗಿರಿಗ. ಕೇಳಿ ಎಂತ ಸೋಜಿಗ ಕನಸ ಬಿತ್ತ ಸೂರವಗ. ಕೇಳಿ ಎಂತ ಸೋಜಿಗ ಕನಸ ಬಿತ್ತ ಸೂರವಗ. ವಿಷ ಬೆರಸರ ಬುತ್ತ್ಯಾಗ ತಿನ್ಬೇಡ ಹೋಗಿ ಎಂದ ಬೆಕ್ಕಿಗ. ಎದ್ದ ಕುಂತಳ ಮಂಚದ ಮ್ಯಾಗ ಕೆಳಿದ್ದಿಯೊಳಗ. ಎದ್ದ ಕುಂತಳ ಮಂಚದ ಮ್ಯಾಗ ಕೆಳಿ ನಿದ್ದಿಯೊಳಗ. ಬಯಕಿ ಹತ್ತಿ ಬಾಯಿಲೆ ವಾಂತಿ ಶುರುವಾಯ್ತು ಆವಾಗ. ಕಂಟಲೆತ್ತ ಬಂದ ನಿಲ್ತೋ ಬಾಗಿಲದ ಹೊರಗ.
ಮಾಡಿ ಟಣ್ಣಂತ ಹಾರಿ ಬಂದಳ ತಾವರಗ ನೀರ ಕೊಟ್ಟಳ ಕಾಲಿಗ ಕೊತ್ತು ಹೇಳ್ಯಾಳವಾಗ ಅಣ್ಣ ಹೇಳ್ತನ ತಂಗೀಗ ನಾನು ಹೋಗ್ತೀನ ಊರೀಗ ಬಾಳ ಕೆಲಸ ಐತಿ ನನಗ ಬಾಳ ಕೆಲಸ ಐತವ್ವ ನನಗ ಹೇಳಿ ಹೋದೋ ಹೊರಗ ಬಾಳ ಕೆಲಸ ಐತವ್ವ ನನಗ ಹೇಳಿ ಹೋದೋ ಹೊರಗ ಬಯಕಿ ಹತ್ತಿ ಬಾಯಿಲೆ ವಾಂತಿ ಶುರುವಾಯ್ತು ಅವಾಗ ಬುತ್ತಿ ಬಿಚ್ಚಿ ಒಂದ ತುತ್ತ ಒಗದಳ ಬೆಕ್ಕಿಗ ತಿಂದ ಬೆಕ್ಕ ಕಂದಲಾಕಿತು ಒಂದೇ ಕ್ಷಣದಾಗ ಬುತ್ತಿ ಬಿಚ್ಚಿ ಒಂದ ತುತ್ತ ಒಗದಳ ಬೆಕ್ಕಿಗ ತಿಂದ ಬೆಕ್ಕ ಕಂದಲಾಕಿತು ಒಂದೇ ಕ್ಷಣದಾಗ ನೆನಸುತ್ತ ಶಂಭೋ ಶಂಕರಗ ರಕ್ಷಣೆ ಮಾಡಿದಿ ಕಂದಾಗ ನೆನತು ಶಂಭೋ ಶಂಕರಗ ರಕ್ಷಣೆ ಮಾಡಿದಿ ಕಂದಾಗ ಬುತ್ತಿ ಕಟ್ಟಿ ಹಿತ್ತಲ ದಡ್ಡಾಗ ಚಿಂತಿ ಮಾಡುತ್ತ ಕುಂತಳ ಮನಿಯಾಗ ಚಿಂತಿ ಮಾಡುತ್ತ ಕುಂತಳ ಮನಿಯಾಗ ನಂದಂತ ಭೋಗ ಚಿಂತಿ ಮಾಡುತ್ತ ಕುಂತಳ ಮನಿಯಾಗ ನಂದಂತ ಭೋಗ ಬಯಕಿ ಹತ್ತಿ ಬಾಯಿಲೆ ವಾಂತಿ ಶುರುವಾಯ್ತು ಅವಾಗ ನವಮಸ ತುಂಬಿ ನವದಿನ ಕಳೆದವ ಸೂರಮ್ಮ ದೇವಿಗ ಕೆಟ್ಟ ನಾರನ ಕೊಟ್ಟ ಕಳಶನ ಸೂಲಗಿದ್ದರಗ ನವಮಸ ತುಂಬಿ ನವದಿನ ಕಳೆದವ ಸೂರಮ್ಮ ದೇವಿಗ ಕೆಟ್ಟ ನಾರನ ಕೊಟ್ಟ ಕಳಶನ ಸೂಲಗಿದ್ದರಗ ಒಂದು ತಂಗಿ ಮಗನೀಗ ಪೂನ ತರ್ಬೇಕವೀಗ ಬೇಡಿದ ಕೊಡ್ತೀನ ಕೇಳರಿ ನಾನು ನಿಮಗ ಉಕ್ಕಿನ ಉಗುರ ಕೊಟ್ಟ ನವರೀಗ ಕೊಲ್ರಿ ನನ್ನ ವೈರಿಗ ಉಕ್ಕಿನ ಉಗುರ ಕೊಟ್ಟ ನವರೀಗ ಕೇಳಿ ನನ್ನ ವೈರಿಗ ಬಂಕಿ ಹತ್ತಿ ಬಾಯಿಲೆ ವಾಂತಿ ಶುರುವಾಯ್ತು ಅವಾಗ ತವರಿನ ಬುದ್ಧಿ ಯಾವಾಗ ತಿಂದೆ ನಂತಳ ಮನದಾಗ ಅಂಬಲ ತವರಿನ ಮ್ಯಾಗ ಹೇಳಿ ಕಳುವೆಳ ಬಾಬಣಗ ತಪ್ಪದೆ ಹೇಳು ಅಣ್ಣಗ ಕಳವಿ ನಾರಾಯಣಗೌಡಗ ಶಿವಸಂಬ ಜೈನವ ಪಾರ್ವತಿ ಶಿವಹರರ ಮಹಾದೇವ ತುಂಬ ಧನ್ಯವಾದಗಳು. ಗವಾಯಿಗಳು ಸಂದರ್ಭಕ್ಕೆ ಅನುಸಾರವಾಗಿ ತಕ್ಕಂತೆ ಗೀತೆಯನ್ನು ಹಾಡಿದ್ದಾರೆ. ಶೂರಮ್ಮ ದೇವಿಗೆ ಬಳಗಾರನ ಕಂಡಾಗ ಅಣ್ಣ ಎಂಥ ಮಾತನ್ನು ಮಾತಾಡಿದ್ದ ಅನ್ನೋದೆಲ್ಲ ಮರೆತೇ ಬಿಟ್ಟಳಂತ. ಅದು ನೀವು ಯಾವಾಗರೆ ಅಂತೀರಲ್ಲ ನಿಮ್ಮ ಮಾತನಾಡಿದಾಗ ಆಡು ಭಾಷೆಯೊಳಗೆ, ಅಂಗಾಲಿಗೆ ಹೇಸ್ಕಿಲ್ಲ, ಕಳ್ಳಿಗೆ ನಾಚಿಕಿಲ್ಲ. ದೇವರ ಪೂಜೆಯನ್ನು ಮಾಡೋದು ಬಿಡಿಸಿದ, ಬಂಜಿ ಅನ್ನುವುದನ್ನು ಶಬ್ದ ಅವನೇ ನಿಂದ ಮಾತಾಡಿದ್ದ. ಅದನ್ನೆಲ್ಲ ಮರೆತು ಮತ್ತೆ ಅಣ್ಣನಿಗೆ ಬರ ಹೇಳಲು ಬಳಗಾರನ ಕೈಯೊಳಗೆ ಹೇಳಿಕೊಟ್ಟು ಕಳಿಸಿದ್ಲು. ಬಳಗಾರ ಬಂದ, ಬಳಿ ಚೀಲ ಮನೆಯಾಗಿಟ್ಟು ಮುಖ ತಕ್ಕೊಂಡು ಗೌಡ್ರ ಮನೆಗೆ ಹೋಗಿ ಅವರಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಈ ಗೌಡ್ರಿ ಅಂದ. ನಮಸ್ಕಾರ ಹಿಂಗೆ ಬರ್ತದಲ್ಲಿ ಸೂರ ಗೌಡ್ರದು. ನಮಸ್ಕಾರ, ಬಾರಪ್ಪ ಏನೀಗ ಹೊಂಟಿಯಲ್ಲ ಅಂತ ಕೇಳಿದ್ರು.
ಹೌದ್ರಿಯಪ್ಪ, ಬರುವಂಥ ಪ್ರಸಂಗ ಬಂತು, ಬರಬೇಕಾಯಿತು. ಏನಪ್ಪ, ಏನು ಹೊಸ ಸುದ್ದಿ ಅಂತಂದ ಕೂಡಲೇ, ಗೌಡ್ರೆ ನಾನು ಬಳಿ ವ್ಯಾಪಾರ ಮಾಡ್ತಾ ಚಂದನಗಿರಿ ಪಟ್ಟಣಕ್ಕೆ ಹೋಗಿದ್ದೆ. ಏನ್ರಿ ಎಂಥ ಪಟ್ಟಣ ಅದು, ಎಷ್ಟು ಸುಂದರ ಮನೆಗಳು, ಏನು ರಾಜಬೀದಿಗಳು. ಆ ಬಳಿಕ ಅಬ್ಬಬ್ಬ, ನಿಮ್ಮ ತಂಗಿ ಅರಮನೆಯಂತೂ ಅದೇನು ಇಷ್ಟು ಶೃಂಗಾರವಾಗಿರತಕ್ಕಂಥ ಮನೆ, ಮುತ್ತು ರತ್ನ ವಸ್ತ ವೈಡೂರ್ಯ, ಧನಕನಕಾದಿಗಳು, ಒಂಟೆ ಆನೆಗಳು, ಕುದುರೆಗಳು, ಹೈನದ ಆಕಳಗಳು, ಹೂಡುವ ಎತ್ತುಗಳೆಲ್ಲ ನೋಡಿ ಅವರ ಸಂಸ್ಕಾರ ಅಷ್ಟೆಲ್ಲ ಇದ್ದರೂ ಕೂಡ ಆ ಎಮ್ಮನಲ್ಲಿ ಎಂಥ ನಯ ವಿನಯ ರೀ. ನನ್ನಂಥ ಏಕಶಿತವಾದಂಥ ಬಳಗಾರನ ಮನ್ಯಾಗ ಬರಮಾಡಿಕೊಂಡು ಪಂಚಾಮೃತದ ಅಡಿಗೆ ಪ್ರಸಾದ ಮಾಡಿಸಿ ನನಗೆಲ್ಲ ಜೋಳಿಗೆ ತುಂಬ ಮುತ್ತು ರತ್ನಾದಿಗಳನ್ನು ಆಶೀರ್ವಾದ ಮಾಡಿ ಕೊಟ್ಟರು ಅಂತ ಹಿಂಗೆ ಹೇಳಕತ್ತಂತ್ರಿ. ಇವನು ಹೊಟ್ಯಾಗ ಒಂದಿಷ್ಟು ಕಶ್ಬಿಷ್ ಹೇಳಕತ್ತಂತ. ಆಗಿ ಬರಲಾರ್ದವ್ರದ್ದು ಹೇಳಕತ್ತಂದ್ರೆ ಹಿಂಗೆ ಆಗ್ತದೆ ಅಧ್ಯಕ್ಷ. ಆಕೆ ಮನೆಯಾಗಿದ್ಲಲ್ಲ ಎಮ್ಮ, ಈ ಸೂರಮ್ಮನ ಸುದ್ದಿ ಕೇಳಿದಕ್ಕಿನ ಬೆಂಕಿ ಬೆಂಕಿ ಆದಂಗೆ ಆದ್ಲಂತ್ರಿ ಆಕೆ. ಯಪ್ಪ ಗೌಡ್ರೆ, ನಿಮ್ಮ ತಂಗಿ 7 ತಿಂಗಳ ಬಸ್ರಿ ಅದಾಳ, ತವರಿನ ಬುತ್ತಿ ಬಾನದ ಮೇಲೆ ಬಹಳ ಪ್ರೇಮ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ತಾವು ಗೌಡಶ್ಯಾಮಿಯವರು ಕೂಡಿಕೊಂಡು ಹೋಗಿ ಆಕೆಗೆ ಎಷ್ಟು ತೃಪ್ತಿ ಮಾಡಿ ಬರಬೇಕ್ರಿ ಅಪ್ಪ ಅಂಥೇಳಿ ಮನೆಗೆ ಹೋಗಿಬಿಟ್ಟ. ಈಕೆಗೆ ನೆನಪೈತ್ರಿ ಹಿಂದಿದ್ದು ಲಕ್ಷ್ಮಿಗೆ. ಏನಂತ, ನನ್ನ ಹೊಟ್ಟಿಲೆ ಒಂದು ವೇಳೆ ಪರಮಾತ್ಮ ಗಂಡ ಕೊಟ್ಟಿದ್ದೇ ಆದರೆ ನಿನ್ನ ಹೆಣ್ಣನ್ನು ಉಡಾಯಿಸ್ಕೊಂಡು ಹೋಗಿ ನಿನ್ನ ಸೊಕ್ಕ ಮುರಿಯದಿದ್ದರೆ ನಾನು ನಗರಿ ಪಟ್ಟಣದ ನಾರಾಯಣಗೌಡನ ತಂಗಿನೇ ಅಲ್ಲ ಅಂತ ಎದೆ ತಟ್ಟಿ ಹೇಳಿದ್ಲಂತ. ಇದು ಆಕೆಗೆ ಮನಸ್ಸಿನಾಗ ನೆನಪಾತು. ಆಹಾ, ಆಕೆ ಅಂದಂಗ ಆತಲ್ಲ. ಮದುವೆ ಮಾಡಿ ಕೊಡಬಾರ್ದಂತ ನಾ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಲಗ್ನ ಆತು. ಲಗ್ನ ಆದ ಬಳಿಕ ಸೂರಮ್ಮ ಗಂಡ ಮನೆಗೆ ಹೋದ ಬಳಕಿಕ್ಕಿ ಆಕಿನ ಮಾತಾಡ್ಸಕ್ಕಂತ ನೆಪ ಮಾಡಿಕೊಂಡು ಹೋಗಿ ಭರಮನ ಪುರುಷತ್ವ ಕಳಿಬೇಕಂತ ಈಕಿನ ಊಟನಾಗ ಒಂದಿಷ್ಟು ಅದು ಔಷಧ ತಗೊಂಡು ಹೋಗಿ ಶತಪ್ರಯತ್ನ ಮಾಡಿದರೂ ಕೂಡ ಔಷಧ ಏನೂ ಅವನಿಗೆ ಪರಿಣಾಮ ಬೀರಲಿಲ್ಲ. ಇದಕ್ಕಿದ್ದಂಗೆ ಹೇಳದಂತ ಕಾರಣ ಭಗವತ್ ಕೃಪೆ, ಗುರು ಕೃಪೆ, ದೈವ ಕೃಪೆ. ಇದು ಇತ್ತು ಅಂತಂದರೆ ಯಾರೇನು ಮಾಡಿದ್ರು ನಮಗೇನಾಗಂಗಿಲ್ಲ ಬಂಧುಗಳೇ. ಹಾಗಾಗಿ ಇನ್ನು ಗರ್ಭವತಿ ಅದಾಳಂತಂದ್ರೆ ಇದಕ್ಕೆ ಒಳ್ಳೆಯ ಸಂಧಿ ಸಮಯದ ಅಂತ ಮನುಷ್ಯನೊಳಗೆ ವಿಚಾರಿಸಿ ಅವ ಬೆಳಗಾರ ಹೋಗಿದ್ದ ಕೂಡಲೇ ಪತಿರಾಯನನ್ನ ಮನೆಯೊಳಗೆ ಕರ್ಕೊಂಡು, ಸ್ವಾಮಿ ನಿನ್ನ ತಂಗಿ ಹಿಂಗೆ ಪ್ರತಿಜ್ಞೆ ಮಾಡ್ಯಾಳ, ಗಂಡ ಮನೆಗೆ ಪಾದುಡುವಕ್ಕಿಂತ ಮುನ್ನ ನನ್ನ ಜೊತೆಯಲ್ಲಿ ವಾದ ವಿವಾದವನ್ನು ಮಾಡಿ ಆಕಿನ ಹೊಟ್ಟಿಲೆ ಗಂಡು ಹುಡ್ತು ಅಂತಂದ್ರೆ ನಾವು ಹಡದಂಥ ಹೆಣ್ಣಿಗೆ ಮೂಲ ಆಗ್ತದೆ. ಆಕಿನ ಹೆಣ್ಣು ಹಡದಳು, ನಾವು ಗಂಡು ಹಡದೀವಿ ಅಂತಂದ್ರೆ ಗಂಡಿಗೆ ಮೂಲ ಆಗ್ತದೆ. ಅದಕ್ಕೆ ತಾನಾಗಿ ನನ್ನ ತವರಿನ ಬುತ್ತಿ ಇಚ್ಛಾ ಮಾಡ್ಯಾಳ, ಅದರಾಗ ಒಂದಿಷ್ಟು ವಿಷದ ಬುತ್ತಿ ಕೊಡ್ತೀನಿ, ನೀವು ಮಾಡ್ಕೊಂಡು ತಗೊಂಡು ಹೋಗ್ರಿ, ಆಕಿನ ಅದನ್ನು ಕೊಡ್ರಿ, ತಿಂತಾಳ, ಗರ್ಭಪಾತ ಆಗುತ್ತೆ. 4 ಪಾಪಗಳಲ್ಲಿ ಇದೊಂದು 5ನೇ ಪಾಪ ರೀ, ಭ್ರೂಣ ಹತ್ಯೆ ಅಂತ ಕರೀತಾರೆ ಇದಕ್ಕೆ. ಶಿಶು ಹತ್ಯೆ, ಗೋಹತ್ಯ, ಸ್ತ್ರೀ ಹತ್ಯೆ, ಬ್ರಹ್ಮ ಹತ್ಯಾದ ಜೊತೆಯಲ್ಲಿ ಗರ್ಭದೊಳಗಿರತಕ್ಕಂಥ ಮಗುವನ್ನು ನಾವು ಒಂದು 15 ವರ್ಷದ ಹಿಂದೆ ಈ ಕೆಲಸ ನೀವು ಮಾಡಿರಿ, ಟಿ ವಿಯಾಗ ನೋಡಿ. ಯಾಕೆಪ್ಪ, ಹೆಣ್ಣಿನ ಸಂಖ್ಯೆ ಹೆಚ್ಚಾದಾಗ ಟಿ ವಿಯಾಗ ಚೌಕಶಿ ಮಾಡಿ ಹೆಣ್ಣೆಲ್ಲ ಕೊಂದ್ರಿ ಅಂತೇಳಿ ಈಗ ಹೆಣ್ಣಿನ ಬರಗಾಲ ಬಿದ್ದದ ನಿಮಗೆಲ್ಲ. ನನಗೆ ಭಾಳ ಮಂದಿ ಹೇಳ್ತಾರೆ, ಮುತ್ತೇನಿ ಜಗ ತಿರುಗಾಡ್ತೀನಿ, ನನ್ನ ಮಗನಿಗೆ ಒಂದು ಕನ್ಯಾ ನೋಡ್ರಿ ಅಂತ. ಎಲ್ಲಿದ ಕನ್ಯಾ? ನಮ್ಮ ಮಕ್ಕಳಿಗೆ ಸಿಗುವಲ್ಲ, ನಿಮಗೆಲ್ಲಿದು ನೋಡು ನಾವು. ಹೆಣ್ಣಂದ್ರೆ ಏನು ನಿಮ್ಗೆ ಗೊತ್ತಿಲ್ಲ, ಏನು ಮಾಡೋದು ಅದು? ಅದಕ್ಕೆ ಈಗಿನ ಸರ್ಕಾರ ಏನು ಹೇಳ್ತದೆ, ಬೇಟಿ ಬಚಾವೋ ಬೇಟಿ ಪಡಾವೋ.
ಸ್ತ್ರೀ ಇಲ್ಲ ಅಂದ್ರೆ ಈ ಜಗತ್ತು ಶೂನ್ಯದ. ಅಕಿಲಿಂದ ಇಹ, ಅಕಿಲಿಂದ ಈ ಪರ, ಅಕಿನಿಂದ ಸಿರಿ, ಅಕಿನಿಂದ ಸಂಪದ. ದಾರು ಕುಡ್ದೆಲ್ಲರೇ ಹೆಣ್ಮಕ್ಳು ಘಟರ ದಂಡಿಗೆ ಬಿದ್ದು ನೋಡ್ರಿ ಏನು ಭಾರತದಾಗ ನೋಡ್ರಿನಪ್ಪ. ಯಾರು ಪಟಕ ಮುತ್ತೆ ನೋಡಿ ಏನು ಸುಮ್ ತಲೆ ಹಾಕ್ಬೇಡೋ ಯಪ್ಪ. ನಿನ್ನ ಕಂಪ್ನಿನೇ ಚೆಲ್ಲ ಮಾಡೋದು. ಗಾಂಜಾ ನಿನ್ನ ಕಂಪ್ನಿನೇ, ಶೆರೆ ನಿನ್ನ ಕಂಪ್ನಿನೇ, ಅಪ್ಪು ನಿನ್ನ ಕಂಪ್ನಿನೇ, ಮಟಕ ನಿನ್ನ ಕಂಪ್ನಿನೇ, ಇಸ್ಪೆಟ್ ನಿನ್ನ ಕಂಪ್ನಿನೇ. ಹೆಂಡತಿಗೆ ಸುಳ್ಳು ಹೇಳಿ ಆಕೆ ದುಡ್ದು ರೊಕ್ಕ ತೊಗೊಂಡು ಹೋಗಿ ಜೇವ್ರಿಗೆ ಕೊಂಡ್ರವನು ಅವನೇ. ಏನು ಮಾಡೋದು? ಇರಲಿ, ಅಪ್ಪುಗಳು ಬಂದಿದ್ದಾರೆ, ಭಾಳ ಸಮಯ ತೊಳಲ್ಲ. ಈ ಭಾಗವನ್ನು ಇಷ್ಟು ಹೇಳ್ತೀನಿ. ಇಲ್ಲಾಂದ್ರೆ ಅಪ್ಪುಗಳಿಗೆ ಸಮಯ ಕೊಟ್ಬಿಟ್ಟಿದ್ದೀನಿ, ಮುಂದೆ ಹೋಗೋರಿದ್ದು. ಹೇಳ್ರಿ. ಹಾಂ, ಏನು ಹೇಳಕತ್ತಿದ್ದೀನಿ ರೀ? ಬಸವಣ್ಣಪ್ಪ ಏನು ನೋಡೋದು, ಮುದುಕಿ ಸೂಜಿ ಹೊಲೆ ಕವದಿ ಕಳೆದಂಗೆ ಆಗ್ಯದ. ಹಾಂ, ಹೆಂಡತಿ ಗಂಡನಿಗೆ ಹೇಳಿದ್ಲು, ಸಮಯ ಕೈಗೂಡಿ ಬಂತು ಸ್ವಾಮಿ, ಇದನ್ನು ಅವಕಾಶ ಕಳ್ಕೋಬೇಡ್ರಿ, ಇದನ್ನು ಒಯ್ದಕ್ಕಿಂತ ತಿನ್ನಿಸ್ರಿ, ಆಕಿನ ಗರ್ಭಪಾತ ಆಗ್ತದೆ, ನಮ್ಮ ಕೈ ಯಶಸ್ವಿ ಆಗ್ತದೆ. ಎಂಥ ಪಾಪದ ಕೆಲಸ ನೋಡ್ರಿ ಇದು. ಯಾಕೆ ಹಿಂಗಾಗ್ತದಂದರೆ ಜ್ಞಾನ ಇಲ್ಲದಕ್ಕಾಗಿ, ತಿಳುವಳಿಕಿಲ್ಲದಕ್ಕಾಗಿ, ಸಂಸ್ಕಾರ ಇಲ್ಲದಕ್ಕಾಗಿ ಆಗ್ತದೆ. ಜ್ಞಾನ ಇತ್ತು ಅಂದರೆ ಪ್ರಾಣ ರಕ್ಷಣೆ ಮಾಡುತ್ತದೆ, ಜ್ಞಾನ ಇಲ್ಲಂದ್ರೆ ಪ್ರಾಣ ಹೊಡಿತದ ಮನುಷ್ಯ. ಹತ್ಯೆ ಮಾಡಕ್ಕೆ ಅನುಮಾನ ಮಾಡಲ್ಲ ಅವ. ಹಾಗಾಗಿ ವಿಷದ ಬುತ್ತಿ ತಯಾರು ಮಾಡಿಕೊಂಡು ಕಂಟಲ್ ಎತ್ತಿ ಮ್ಯಾಗ ಹಿರ್ಕಂಡು ನಗರಿ ಪಟ್ಟಣ ಬಿಟ್ಟು ಚಂದನಗಿರಿ ಪಟ್ಟಣಕ್ಕೆ ಬಂದ. ಕತಿ ದೂಡದ, ಸ್ವಲ್ಪ ಸಮಯ ಕಡಿಮೆ ಅದು, ಸುಮ್ಮನೆ ಮುಖ್ಯಾಂಶ ಹೇಳ್ತೀನಿ ನಾನು. ತಗೊಂಡು ಬಂದ. ಚಂದನಗಿರಿ ಇನ್ನೂ ಕಿಲೋಮೀಟ್ರ್ ದೂರ ಇತ್ತು. ತಾಯಿ ಗರ್ಭದೊಳಗೆ ಬೆಳೀತಕ್ಕಂಥ ಶಿವಸಿದ್ಧ ಬೀರಲಿಂಗೇಶ್ವರ 7 ತಿಂಗಳ ಪಿಂಡಾಗಿ ಬೆಳೀತಾ ಇದ್ದ. ಅಮ್ಮನಿಗೆ ಹೇಳ್ತಾ ಇದ್ದಾನೆ, ಹೊಟ್ಟೆಗೆ ಇದ್ಕೊಂಡ್ರೆ ಅಮ್ಮ ಅಮ್ಮ ಅಂತ ಕೂಗುದ. ತಾಯಿ ಸುತ್ತಮುತ್ತ ನೋಡಿದ್ಲು, ಹಿಂದೆ ಮುಂದೆ ನೋಡಿದ್ಲು, ಹೊರಗಡೆ ನೋಡಿದ್ಲು. ಎಲ್ಲಿಂದ ಬರುತ್ತಿಟ್ಟು ಚಿಕ್ಕ ಮಗುವಿನ ಶಬ್ದ ಅಂತಂದು ಕೂಡಲೇ ಒಳಗೆ ಅವನೇ ಹೇಳ್ತಾನೆ, ಹೊರಗಿಲ್ಬೇ, ನಿನ್ನ ಗರ್ಭ ಸಂಭೂತನಾಗಿ ಬೆಳೀತಕ್ಕಂಥ ನಿನ್ನ ಮಗ ಸಿದ್ಧಬೀರೇಶನೇ ನಾ ಮಾತಾಡು. ಆಶ್ಚರ್ಯ ತಕೆಗೆ ಹೊರಗೆ ಬಂದ ಮೇಲೆ ಮಕ್ಕಳು ವರ್ಷ 1.5 ವರ್ಷದ ಮೇಲೆ ಮಾತಾಡ್ತಾವ, ಒಳಗೆ ಇದ್ದು ಮಾತಾಡ್ತಾನಲ್ಲಿ ಇವ ಎಂಥ ಪುರುಷ ಅಂದರೆ ವರಪ್ರಸಾದ. ವರಪ್ರಸಾದ. ಈ ಭೂಮಿ ಮೇಲೆ ಒಂದು 5-6 ಜನ ಹೊಟ್ಟೆಗೆ ಇದ್ದುಕೊಂಡು ಮಾತಾಡಿದವರು ನಮ್ಮ ಭಾರತ ದೇಶದೊಳಗೆ. ಸೂರಮ್ಮ ದೇವಿ ಮಗ ಬೀರದೇವರ ಅಮೋಘ ಸಿದ್ಧನ ಪರಂಪರೆಯೊಳಗೆ ಮಲ್ಕಾರ ಸಿದ್ಧ, ಬಸವಣ್ಣನವರ ಸಹೋದರಿಯಾಗಿರತಕ್ಕಂಥ ಅಕ್ಕ ನಾಗಮ್ಮನ ಮಗ ಚನ್ನಬಸವಣ್ಣ. ಆ ಬಳಿಕ ಇಸ್ಲಾಂ ಧರ್ಮದಲ್ಲಿ ಅಬ್ಬುಸ್ವಾಲಿಯ ಧರ್ಮಪತ್ನಿ ಆಶಾಬಿ ಸಂಭೂತ ಮೈಬು ಸುಬಾನಿ. ಬಳಿಕ ಮಹಾಭಾರತದಲ್ಲಿ ಅರ್ಜುನನ ಮಗ ಅಭಿಮನ್ಯು. ಮುತ್ಯ ಇನ್ನೊಬ್ಬ ಯಾರಪ್ಪ? ಆದ್ರೆ ಇನ್ನೊಬ್ಬ ದಾನವ, ನೇಪಾಳ ದೇಶದ ಮಹಾರಾಜ್, ಮಿಥಿಲಾ ನಗರದ ವಿಧೇಮುಕ್ತನಾಗಿರತಕ್ಕಂಥ ಜನಕ. ಜನಕನ ಗುರು ಅಷ್ಟಾವಕ್ರ ಮಹಾಮುನಿ ಅಂತ ಬರ್ತಾನೆ. ಅವರ ತಂದೆ ಹೆಸರು ಕಹೋಳ ಮುನಿಯಂತೆ. ಅವನು ಒಬ್ಬ ಗರ್ಭದಾಗಿದ್ದಾಗ ಮಾತಾಡ್ಯಾನ್ರಿ. ಭಾಳ ಅದ್ಭುತವೆಲ್ಲ. ಬೀರೇಶ್ವರ ತಾಯಿಗೆ ಹೇಳ್ತಾನೆ, ಅಮ್ಮ, ತವರಿನ ಬುತ್ತಿ ಬಾನಿನ ಮೇಲೆ ಅತ್ಯಂತ ಪ್ರೀತಿ ಇಟ್ಕೊಂಡು ಬಳೆ ತೊಡಿಸ್ಲಿಕ್ಕೆ ಬಂದಂಥ ಬಳಗಾರನ ಕೈಯೊಳಗೆ ಆನಂದದ ಸುದ್ದಿ ಹೇಳಿ ಕಳಿಸಿದಿ. ಅಣ್ಣನ ಹೆಂಡತಿ ಕಪಟ ಕಾರಸ್ಥಾನಕ್ಕಾಗಿ ನಿನ್ನ ಗರ್ಭಪಾತ ಮಾಡಬೇಕಂತ ಅಣ್ಣನ ಕೈಯೊಳಗೆ ವಿಷದ ಬುತ್ತಿ ತಗೊಂಡು ಕಳಿಸಿಕೊಟ್ಟಿದ್ದಾಳೆ. ನಿನ್ನ ಅಣ್ಣ ತಗೊಂಡು ಹೊಂಟಾನ, ಅದನ್ನು ತಿನ್ನಬೇಡ, ನಿನ್ನ ವಂಶ ಹುರಿತಾನ ಅಂದ ಒಳಗಿದ್ದು. ಯಾರಿಗಂತದ್ದು ಹೇಳ್ರಿ? ತಾಯಿ ಅಂದ್ಲು, ಅಯ್ಯೋ ಶಿವ ಶಿವ,
ಒಡ ಹುಟ್ಟಿದ ಅಣ್ಣ ನನಗೆ ವಿಷದ ಬುತ್ತಿ ತಗೊಂಡು ಬಂದ್ನಾ? ಇದು ಸತ್ಯನಾ? ಅಮ್ಮ, ನಿನಗಿನ್ನೂ ಅದರ ಬಗ್ಗೆ ಅರಿವಿಲ್ಲ. ನಿನಗೆ ಕಳ್ಳದಲ್ಲ, ರಕ್ತ ಸಂಬಂಧದಲ್ಲ. ಅದಕ್ಕೆ ನಾನು ಹೇಳುವ ಮಾತು ಒಂದು ವೇಳೆ ಸುಳ್ಳಾಗಿದ್ದರೆ, ಈ ನಮ್ಮ ಮನೆಯಾಗ ಒಂದು ಬೆಕ್ಕ ತುಂಬ ಗರ್ಭವತಿ ಅದ, ಅದನ್ನು ಹಿತ್ತಲು ದೊಡ್ಡ ಕರೆದು ನಿಮ್ಮ ಅಣ್ಣ ತಂದಂಥ ಬುತ್ತಿ ಬಿಚ್ಚಿ ಒಂದು ತುತ್ತು ಅದಕ್ಕೆ ಹಾಕಿ ನೋಡು, ಅದು ತಿಂದು ಬದುಕಿತ್ತು ಅಂದರೆ ನೀನು ತಿನ್ನು. ಅದಕ್ಕೇನಾರ ಆತು ಅಂತಂದ್ರೆ ಅದನ್ನು ಮುಟ್ಟಬೇಡ, ಅದೇ ತಿಪ್ಪ್ಯಾಗ ಹೊಗಳಿ ಬಿಡು ಅಂತ ಹೇಳ್ದ. ಇವನೇ ಬೀರಪ್ಪ. ಇಂಥಪ್ಪ ದೇವ. ಸೂರಮ್ಮ ದೇವಿಗೆ ಆಶ್ಚರ್ಯ ಅನ್ನಿಸ್ತು. ಗರ್ಭದೊಳಗಿಟ್ಕೊಂಡು ಮಾತಾಡ್ತೀಯ, ನನ್ನ ಪ್ರಾಣ ರಕ್ಷಣೆ ಮಾಡ್ತೀಯ ಮಗ, ನಾ ಎಂಥ ಪುಣ್ಯಶಾಲಿ ಅಂತ ಅನ್ನೋದ್ರೊಳಗನ್ನ ಕಂಟ್ಲೆತ್ತು ತಗೊಂಡು ಬಂದೇ ಬಿಟ್ಟ ಕಳಿವೆ ನಾರಾಯಣಗೌಡ. ನೋಡಿ ಅಮ್ಮ ಒಂದು ಕಡೆ ಹೊಟ್ಯಾಗ ಸಂಕಟ, ಒಂದು ಕಡೆ ಬಂದಿದ್ದಾನಂತಂದ್ರೆ ಅವನಮ್ಮ ಮರ್ಯಾದೆ ಮಾಡಬೇಕಂತ ಕರ್ಕೊಂಡು ಬಂದ್ಲು. ಕೈಕಾಲು ಮುಖಕ್ಕೆ ನೀರು ಕೊಟ್ಟಳು, ಎತ್ತಿನ ಮೇಗಿನ ಬುತ್ತಿ ಬಿಚ್ಚಿ ಮನ್ಯಾಗ ತಕ್ಕೊಂಡು ಹೋದ್ಲು. ಅಣ್ಣನಿಗೆ ಕಂಬಳಿ ಹಾಸಿ ಮಂಚದ ಮೇಲೆ ಕೂಡಿಸಿ, ಅಣ್ಣ ಅತ್ತಿಗೆಮ್ಮ ಆರಾಮದಾಳ, ವಿಷಯ ಕೊಟ್ಟಳಂದ್ರು ಸಹಿತ ಆಕಿನ ಪ್ರೀತಿಸ್ತಾಳ ನೋಡ್ರಿ. ನಮ್ಮವ್ರು ಹೇಳ್ತಾರಲ್ಲ, ವಿಷ ಏರದವರಿಗೆ ಹಾಲೆರಿಬೇಕಂತ. ಎಂಥ ಮಾತುಗಳ್ರಿ. ನಮ್ಮ ಗ್ರಾಮೀಣ ಭಾಷೆದೊಳಗೆ ನಮ್ಮ ಹಿರಿಯರು ಎಂತಿಂಥ ಮಾತನ್ನು ಮಾತಾಡಿದರು ಅಂತಂದರೆ ಅದು ನಾವು ಸ್ವಲ್ಪ ಗಮನಕ್ಕೆ ತಗೊಂಡೀವಿ ಅಂದರೆ ಪಕ್ಕಾ ಮನುಷ್ಯರಾಗ್ತೀವಿ ನಾವು. ಹಾಲೆರದವರಿಗೆ, ವಿಷ ಏರದವರಿಗೆ ಹಾಲೆರಿಬೇಕಂತ ಪ್ರೀತಿಲೇ ಮಾತಾಡಿಸಿದ್ಲು. ಅಣ್ಣ ಬಿಸಿ ಅಡುಗೆ ಮಾಡ್ತೀನಿ, ಊಟ ಮಾಡಾಕತ್ತೆಪ್ಪ. ಛೇ ತಂಗಿ, ನನಗೆ ಸಮಯ ಇಲ್ಲ, ಬಹು ಕೆಲಸ, ನಾನು ಬೇಗ ಹೋಗಬೇಕು. ಯಾಕೆ? ಅದನ್ನು ಬಿಟ್ಟು ಹೋಗಾವನಲ್ಲ, ವಿಷ ಬಿಟ್ಟು ಹೋಗಾವದಾನಿಲ್ಲ. ಅವಸರ ಮಾಡಿ ಒಂದು ಕಪ್ಪ ನೀರು ಸಹಿತ ಕುಡಿಲಾರದನ ಜಾಗ ಖಾಲಿ ಮಾಡಿ ನಗರಿ ಪಟ್ಟಣಕ್ಕೆ ಹೋಗ್ತಾನೆ. ಈ ಅಮ್ಮ ಇದು ಸತ್ಯವೋ ಅಸತ್ಯವೋ, ಸುಳ್ಳೋನೋ ಖರೇನೋ ಅಂತ ಪರೀಕ್ಷಿಸಬೇಕಂಥೇಳಿ ಆ ಬುತ್ತಿ ಬಿಚ್ಚಿ ಒಂದೆರಡು ತುತ್ತು ತಗೊಂಡು ಬೆಕ್ಕಿನ ಮ್ಯಾವು ಮ್ಯಾವು ಅಂತ ಕರೆದು ಆ ಹಿತ್ತಲದೊಳಗೆ ಒಗೆದು ಕೂಡಲೇ ಬೆಕ್ಕ ಅತ್ಯಂತ ಅಪರೂಪದಿಂದ ಅನ್ನ ತಿಂತತ್ರಿ. ಅದರ ಹೊಟ್ಟೆಯಾಗ 7 ಮೊರಗಳು ಇದ್ದು ಅಂತ 2-3 ನಿಮಿಷದೊಳಗೆ ಗರ್ಭಪಾತ ಆಯ್ತಂತ. ಗಂಧ ಹಾಕ್ತಂತ ಬೆಕ್ಕ ನೋಡಿ ಅಂದ್ಲು, ಅಯ್ಯೋ ಶಿವ ಶಿವ, ನನ್ನ ಮಗ ಸಾಕ್ಷಾತ್ ದೇವರಾಗಿ ಬಂದನಲ್ಲ, ಅದನ್ನು ತಿಂದ್ಕೊಂಡು ಹೋಗಿದ್ರೆ ನನ್ನ ವಂಶನೂ ಹೋಗ್ತಿತ್ತು, ನಾನೂ ಹೋಗ್ತಿದ್ನಿಲ್ಲ ಅಂಥೇಳಿ ಅದನ್ನೆಲ್ಲ ಆಳಮಕ್ಕಳನ್ನು ಕರೆಸ್ಕೊಂಡು ತಿಪ್ಪ್ಯಾಗ ಉಗುಳಿಸಿದ್ರು. ಎಲ್ಲರ ಒಗದ್ರೆ ನಾಯಿ ನರಿಗಳು ತಿಂದ್ರೆ ಅವ್ರದ್ದೆಲ್ಲ ಹಾನಿ ಆಗ್ತದಂತೇಳಿ ಅದನ್ನು ತಿಪ್ಪ್ಯಾಗ ಹುಗಿದ್ಲು. ಮುಂದೆ ಅವರಲ್ಲಿ ಸಂತೋಷಪಟ್ಟರು, ನಾವೆಲ್ಲ ಹಾಕುದು ವಿಷ ತಿಂತಾಳ, ಅವ್ರ ವಂಶ ಹಾಳಾಗ್ತದಂತ. ಆದರೆ ದೇವನ ಕೃಪೆ, ಪರಶಿವನ ಅನುಗ್ರಹ ಆ ವಿಷಬಾಧೆಯನ್ನು ಅವರಿಗೆ ಆಗಲಿಲ್ಲ. ಮಗನೇ ಸಾಕ್ಷಾತ್ ಶಿವನ ಸಂಭೂತನಾಗಿ ಬಂದಿದ್ನಲ್ಲ ಕೃಪಾಶೀರ್ವಾದದಿಂದ, ಏನಾಗಲಿಲ್ಲ ತಾಯಿ ತಂದೆಗಳೇ. ಮುಂದೆ ಆ ವಿಷದ ಬಾಧನೆ ಆಗಲಾರ್ದವನಿಗೆ ಗುರುತಾತು. ಆದ ಬಳಿಕ ಇನ್ನೂ ತಂಗಿಯ ಬಾಣೆತನ 1 ತಿಂಗಳು ಮುಂಚಿತಾಗಿರ್ಲಿಕ್ಕಾಗಿ ಆಳಮಕ್ಕಳನ್ನು ಮತ್ತು ಸೂಲುಗಿತ್ತಿಯರನ್ನು ಅವರೇನಂತಾರಲ್ಲ, ನಡ ಹಿಡ್ಯಾನಾಗಕ್ಕ ಅದೇನು ಸೂಲುಗೀತಿ ಸುಬ್ಬಕ್ಕ ಅಂತೇಳಿ ಅವರಿಬ್ಬರು ಹೆಸರು ರೀ. ಅವರಿಬ್ಬರನ್ನ ಕಿವಿ ಮಾತು ಹೇಳ್ತಾನೆ ನಾವು, ನಿಮಗೆ ಬಾಣೆತನ ಕಳಿಸಿಲ್ಲ, ನಾನು ನಿಮ್ಮ ಬೇಡಿದಷ್ಟು ಕೈ ತುಂಬ ಸಂಬಳ ಕೊಡುತ್ತೇನೆ, ಲಂಚ ಕೊಡುತ್ತೇನೆ. ನೀವೇನು ಮಾಡಬೇಕು ಗೊತ್ತಾ? ಬಾಣೆತನವನ್ನು ಮಾಡಿಕೊಳ್ಳುವ ಹೆರಿಗೆಯ ನೀವು ಸಲಹೆಗಾರರಂತೇಳಿ ಹೋಗಬೇಕು. ಮಾತ್ರ ನಿಮ್ಮ ಕೈಯೊಳಗೆ ಹುಲಿ ಉಗುರು ಕೊಡ್ತೀನಿ. ಆ ತಾಯಿ ಗರ್ಭದೊಳಗಿಂದ ಬರತಕ್ಕಂಥ ಮಗನನ್ನು ಹುಲಿ ಉಗುರಿನಿಂದ ಅವನು ಹೊಟ್ಟೆಯನ್ನು ಹರಿದು ಕಳ್ಳ ಜುಂಡಿಗೆ ಹೊರಗೋದುಕೊಂಡು ಅದರ ಪ್ರಾಣ ಹೊಡಿಬೇಕಂತೇಳಿ ಇವ್ರನ್ನ ಹೇಳಿಕೊಟ್ಟು ಕಳಿಸೋದಂತ್ರಿ ಅಣ್ಣ. ಹ್ಯಾಂಗೆ ಮಾಡಬೇಕು? ನಾವೇನಂತೀವ್ರಿ, ತಾಯಿ ತಂದೆ ಸಾಯ್ಬೇಕು, ಸ್ವಾಧರ್ಮ ಉಳಿಬೇಕತ್. ಇದ್ರ ಮ್ಯಾಗಿಂದ ಉಳಿಬೇಕು ಸಾಯ್ಬೇಕು. ನೀವ ನೋಡ್ರಿ, ಸಂಗೊಳ್ಳಿಗೆ ರಾಯಣಗ ಕೊಂದವನು ಸ್ವಾಧರ್ಮ ಅವನೇ. ಧಾರಾನಗರದ ಭೋಜರಾಜನನ್ನು ಕೊಲ್ಲಬೇಕಂತ ಹೊಂಚು ಹಾಕಿದ ಅವರ ತಾಯಿ ತಮ್ಮ ಮುಂಜ.
ಬಹಳ ಇತಿಹಾಸಗಳದಾವ, ಸಮಯ ಇಲ್ಲ. ಬಂಧುಗಳೇ, ಅವ್ರನ್ನ ಕಳಿಸ್ಕೊಟ್ಟ ಲಂಚದ ಆಶಯಕ್ಕಾಗಿ, ದುಡ್ಡಿನ ಆಶಯಕ್ಕಾಗಿ ನಡ ಹಿಡೆ ನಾಗಕ್ಕ ಸುಲಗಿತ್ತಿ ಸುಬ್ಬಕ್ಕೆ ಬಂದರು. ಅಮ್ಮಗೆ ಹೇಳಿದ್ರು, ಯವ್ವ ಆಗೋ ಈಗೋ ನಿನ್ನ ಬಣಿತನ ಹೇಳೋಕ್ಕಾಗಲ್ಲ. ಆಗಿನ ಕಾಲದಲ್ಲಿ ಇಷ್ಟೊಂದು ವಿಜ್ಞಾನ ಮುಂದುವರೆದಿತ್ತಿಲ್ಲ. ಇವೆಲ್ಲ ದವಾಖಾನಿಗೆಲ್ಲ ನೀವು ಹೋಗ್ತಿರಲ್ಲ ಸಿಸರ್ ಮಾಡ್ಕೊಳಕ್ಕೆ, ಹೊಟ್ಟೆ ಹರ್ಕೊಳಕ್ಕೆ. ಹೋಗಿ ನೀವು ಅವ್ರ ಕೈಯಾಗ ಹೊಟ್ಟೆ ಕೊಟ್ಟು ಹರ್ಕೊಂಡು ಮನೆಗೆ ಬರ್ತೀರಿ. ಏನು ಮಾಡೋದು ತಗೊಂಡು? ಚೆನ್ನಾಗಿ ಊಟ ಮಾಡಿದರೆ, ಕಾಯಿಪಲ್ಲೆ ತಿಂದರೆ, ಆಕಳ ಹಾಲು ಉಂಡ್ರೆ, ಕುಷ್ಬಿ ಎಣ್ಣೆ ಉಂಡ್ರೆ, ಅಗಸಿ ಹಿಂಡಿ ತಿಂದರೆ, ಕಡ್ಡಿನ ಕಸ ಬಂಡಿ ತಿಂದರೆ ನೀವು ದವಾಖಾನಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅದು ಬಿಟ್ಟಿರಿ ವಡಾಪಾವ, ಪಾನಿಪುರಿ ಇವು ತಿಂದರೆ ಹೆಂಗೆ ಗರ್ಭ ಬೆಳೀತದೆ ಹೇಳ್ರಿ? ಆಗಿನ ಕಾಲದಲ್ಲಿ ನಮ್ಮ ಮನ್ಯಾಗ ಹೆಣ್ಮಕ್ಕಳು ಸೊಸೆಯಾಗಲಿ ಮನೆ ಮಗಳಾಗಲಿ ಗರ್ಭವತಿ ಇದ್ಲು ಅಂತಂದ್ರೆ ನಮ್ಮ ಹಿರಿಯರೆಲ್ಲ ಒಂದು ಆಕಳ ತಂದು ಕಟ್ತೀರಿ ಮನೆಯೊಳಗೆ, ಚೆನ್ನಾಗಿ ಮಗಳು ಊಟ ಮಾಡಲಿ ಅಂತೇಳಿ. ಆಕಳ ಹಾಲಿನಿಟ್ಟು ಸಾಮರ್ಥ್ಯ ಮತ್ತು ಜಗತ್ತಿನೊಳಗೆ ಯಾವ ಆಹಾರಿನಲ್ಲೂ ಕೂಡ ಇಲ್ಲ. ಅದರಲ್ಲಿ ಅರ್ಥ ಬಾಳಿದೆ. ಇರಲಿ, ಅದು ಪೂಜ್ಯರು ಬಂದಾಗ ನಾವೆಲ್ಲ ಅವ್ರ ಮುಂದೆ ನಾವು ಭಾಳಷ್ಟು ಮಾತುಗಳನ್ನು ಹೇಳಬಾರ್ದು. ಅದಕ್ಕಾಗಿ ಆ ಸೂರಮ್ಮ ದೇವಿಗೆ 9 ಮಾಸ ತುಂಬಿತು. ಆ ಬಳಿಕ 9 ತಿಂಗಳು 9 ದಿನ 9 ನಿಮಿಷ 9 ಸೆಕೆಂಡ ಮುಗಿದ ಬಳಿಕ ವಿಷ್ಣು ಪ್ರಸೂತಿ ಗಾಳಿ ಅಂತ ಬಡಿತದಂತ ಹೊಟ್ಟೆಗಿರೋ ಕೂಸಿಗೆ ಹೇಳ್ತಾರೆ. ಅದು ನನಗೇನು ಗೊತ್ತಿಲ್ಲ, ನಾವು ಹುಟ್ಟಾಗೆ ನಮಗೇನು ಗೊತ್ತಾಗಿಲ್ಲ. ಅದನ್ನು ಬಡಿದಾಗ ಮಗು ಅಧೋಮುಖವಾಗಿರ್ತಕ್ಕಂಥದ್ದು ಮುನ್ಮುಖ ಮಾಡಿಕೊಂಡು ಈ ಧರಿಗೆ ಬರ್ತಾ ಇದ್ದೇನೆ. ಶಿವಸಿದ್ಧ ಸದ್ಗುರು ಬೀರೇಶ. ಅದು ರವಿವಾರ ಅಮಾವಾಸ್ಯೆ ಪ್ರಾತಃ ಕಾಲದಲ್ಲಿ ಸೂರ್ಯ ಹೊರಡುವ ಮುನ್ನ ತಾಯಿ ಗರ್ಭದಿಂದ ಹೊರಗೆ ಬರಾಗ ಅವ್ರು ಹೇಳಿದ್ನಲ್ಲವ ನಾರಾಯಣಗೌಡ, ಆ ಹುಲಿ ಊರಿನಿಂದ ಮಗನ ಕಳ್ಳು ಜುಂಡಿಗೆಯನ್ನು ಹರಿಬೇಕಂತ. ಇವ ಕೈ ಮುಂದೆ ಮಾಡಿ ಬರಲಿಲ್ಲ ರೀ, ಕಾಲು ಮುಂದೆ ಮಾಡಿ ಹೊರಗೆ ಬಂದ. ಏನು ತಾಯಿ ಹೊಟ್ಟೆಗಿಂದ ಕಾಲು ಹೊರಗೆ ಹಾಕದ, ನಡ ಹಿಡಿಯ ನಾಗಕ್ಕನ ಟೊಂಕದ ಮೇಲೆ ಹೋದ್ರೆ 3 ಡೊಂಕಾಗಿ ಹೋಗಿ ನಗರಿ ಪಟ್ಟಣಕ್ಕೆ ಬಿದ್ದಳಂತಿಕಿ. ಆಕೆ ಹುಲಿ ಉಗುರು ಹಾಕ್ಕೊಂಡಿಳಲ್ಲ ಸುಬ್ಬಕ್ಕ, ಆಕಿನ ಬಾಯಿ ಮೇಲೆ ಹೋದ್ರೆ ಓಸೋ ಹೊಲ ಬಿದ್ದು ಹೋತ್ರಿ ತೆಳಗೆ. ಇನ್ನೇನು ಇವನ ಕೈಯಾಗ ಬದುಕಲ್ಲ ಅಂಥೇಳಿ ಓಡಿ ನಗರಿ ಪಟ್ಟಣಕ್ಕೆ ಬಂದು ಹೇಳಿದ್ರಂತೆಪ್ಪ, ನಾವು ಉಳಿದು ಬಂದದ್ದೇ ದೊಡ್ಡ ಮಾತ. ಅವ ಏನು ಸಾಮಾನ್ಯ ಪುರುಷನ ಬಾಣೆತನ ಮಾಡುವಂಥ ಸಮಯದೊಳಗೆ ಹೊಟ್ಟೆಗಿಂದ ಬರಾಗನ ಕಾಲಿಲೆ ನನ್ನ ಟೊಂಕಿಗೆ ಒದ್ದಾನೆಪ್ಪೋ, ಇದು ಸಾಯ ತನಕ ನನ್ನ ಟೊಂಕ ನೆಟಗಾಗಲ್ಲ, ನನ್ನ ಬಾಯಿ ವಂಕಾಗೈತಿ, ಹಲ್ಲು ಬಿದ್ದಾವ ಅಂತೇಳಿ ಅಕ್ಕಿ ಹೇಳಿದ್ಲಂತ. ಅವಾಗ ಇಬ್ಬರು ಗಂಡ ಹೆಂಡತಿ ತಣ್ಣಗಾದರಂತ. ಮತ್ತೆ ಮುಂದಿನ ಆಲೋಚನೆ ಮಾಡ್ತಾರವರು, ಅದು ನಾಳೆ ನೋಡೋಣ. ಇವತ್ತು ಸದ್ಗುರು ಬೀರಲಿಂಗೇಶ್ವರ ಅಪ್ಪನ ಜನನ ಚಂದನಗಿರಿ ಪಟ್ಟಣದ ಅರಮನೆಯೋಳು 100 ಸೂರ್ಯರ ಪ್ರಕಾಶದಂತೆ ಬೆಳಗುತ್ತಿರುವಂಥ ಮಗ, ಅಂಗೈಯಂಗಾಲ ಪದ್ಮ ಬಂಗಾರದ ಕಿರಿಜಡಿ, ಏನಪ್ಪ ಅಂತಹ ಉಗ್ರ ಸ್ವರೂಪಿಯಾಗಿರತಕ್ಕಂಥ ಬೀರಲಿಂಗೇಶನ ಜನನ ಆಗ್ತಾ ಇದೆ. ಐದೇಶಿ ಕಾರ್ಯ 12ನೇ ದಿನಕ್ಕೆ ತೊಟ್ಲ ಕಾರ್ಯಕ್ರಮ. ಇಡೀ ರಾಜ್ಯವೇ ಶಿಂಗ್ರಶಿ ಗ್ರಾಮದಲ್ಲಿರತಕ್ಕಂಥ ಸಕಲ ದೇವತೆಗಳ ಮಹಾ ಅಭಿಷೇಕ, ರುದ್ರಾಭಿಷೇಕ, ಷೋಡೋಪಚಾರದ ಪೂಜೆ, ಗುರುಲಿಂಗ ಜಂಗಮ ಪಾದ ಪೂಜೆ, ದಾನ ಧರ್ಮಾದಿಗಳು, ಅತಿಥಿ ಅಭ್ಯಂಗತರು, ಜೋಗಿ ಜಂಗಮರಿಗೆ, ಋಷಿ ಮುನಿಗಳಿಗೆಲ್ಲ ಆಮಂತ್ರಣ ಕೊಟ್ಟು ಗೋದಾನ, ಸಂಪತ್ತದಾನ, ಭೂದಾನ್, ಬಟ್ಟೆದಾನ ಎಲ್ಲವೂ ಕೊಡುತ್ತಾ ಆ ಕಾರ್ಯಕ್ರಮ ಅಲ್ಲಿ ನೆರವೇರಿಸಿ ಆ ಮಗುವಿಗೆ ಶಿವಸಿದ್ಧ ಬೀರಲಿಂಗೇಶ್ವರ ಅಂತ ನಾಮಕರಣ ಮಾಡಿ ಜೋಗುಳ ಹಾಡಿ ಪ್ರಸಾದ ತಗೊಂಡು ಹೋಗಿದ್ದಾರೆ. ಆ ಕಾರ್ಯವು ಕೂಡ ಈ ಗ್ರಾಮದಲ್ಲಿರುವಂಥ ಎಲ್ಲ ಮುತ್ತೈದರು ಕೂಡಿಕೊಂಡು ಅದನ್ನು ನೆರವೇರಿಸುವಕ್ಕಿಂತ ಮುನ್ನ ಪೂಜ್ಯರ ಆಶೀರ್ವಚನ ಆಗ್ತದೆ. ಆಶೀರ್ವಚನ ಆಗಿದ ಕೂಡಲೇ ನೀವು ತೊಟ್ಲು ಕಾರ್ಯಕ್ರಮ ಪ್ರಾರಂಭಿಸಿ ಅವನ ಹೆಸರನ್ನು ಇಟ್ಟು ಜೋಗಳ ಹಾಡಿ ಕಾರ್ಯಕ್ರಮ ಮಂಗಲ ಮಾಡೋಣ. ಇನ್ನು ಮುಂದಿನ ಸಮಯ ಸಿಂದಗಿಯಿಂದ ಆಗಮಿಸಿದಂಥ ಶ್ರೀ ಪರಮಪೂಜ್ಯ ಷಟಸ್ಥಲ ಬ್ರಹ್ಮ ಶಿವಾನಂದ ಶಿವಾಚಾರ್ಯಪ್ಪಂಗಳವರಿಗೆ ಆ ಆಶೀರ್ವಚನ ದಯಪಾಲಿಸಲು ಅವರ ಶ್ರೀಪಾದದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ.